ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಬೆಂಗಳೂರು ದುಬಾರಿ ದುನಿಯಾ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬೆಂಗಳೂರಿನಲ್ಲಿ ಹೊಟ್ಟೆ ಹಸ್ಕೊಂಡು ಕೂರಕ್ಕೂ ಕೂಡ ₹100 ಬೇಕು ಅನ್ನುವಂಥ ಮಾತುಗಳು ನಾವು ಪ್ರತಿದಿನ ಬೆಂಗಳೂರಿನಲ್ಲಿ ಓಡಾಡುವಾಗ ಜನರ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರು ಆಡುವಂಥ ಮಾತದು. ಅಂದರೆ ಬೆಂಗಳೂರು ಅಷ್ಟು ಕಾಸ್ಟ್ಲಿ ಅಂತ ಅದರ ಅರ್ಥ. ಪ್ರತಿದಿನ ಬೆಲೆ ಏರಿಕೆ ಬೆಂಗಳೂರಿನಲ್ಲಿ ಆಗ್ತಾ ಇರುತ್ತೆ. ಒಂದಿಲ್ಲೊಂದು ಬೆಲೆ ಏರಿಕೆ ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ. ಮೊನ್ನೆ ಬೆಂಗಳೂರಿನಲ್ಲಿ ಮಾತ್ರ ದಿನಸಿ ವಸ್ತುಗಳ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಯಿತು. ಕರೆಂಟ್ ಬಿಲ್, ನೀರಿನ ಬಿಲ್ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಪರ್ಸೆಂಟೇಜು ಅಂತ ಜಾಸ್ತಿ ಆಗ್ತಾನೇ ಇದೆ. ಮನೆ ಬಾಡಿಗೆಗಳು ಕಟ್ಟಬೇಕು, ಮಕ್ಕಳನ್ನು ಓದಿಸ್ಬೇಕು. ಇತ್ತೀಚೆಗೆ ಮೆಟ್ರೋ ದರ ಕೂಡ 5% ಏರಿಕೆ ಮಾಡಿ ಮತ್ತೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮುಂದಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದರಲ್ಲೂ ಕೂಡ ಒಂದು ತೀರ್ಮಾನ ಆಗುತ್ತೆ, ಎಷ್ಟು ಪರ್ಸೆಂಟೇಜು ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗೆ ಒಂದಿಲ್ಲ ಒಂದು ಪ್ರತಿಯೊಂದು ದಿನವೂ ಕೂಡ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಹೊರತು ದುಡ್ಡು ಕಡಿಮೆ ಖರ್ಚಾಗುವಂಥ ದಿನ ಬಹಳ ಕಡಿಮೆ ಬೆಂಗಳೂರಿನಲ್ಲಿ. ಸೊ ಇತ್ತೀಚೆಗೆ ಅಂತಂದರೆ 1 ವರ್ಷದ ಹಿಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಸಕ್ಕೂ ಕೂಡ ಸೆಸ್ ಹಾಕಿ ಆ ಹೊರೆಯನ್ನು ಕೂಡ ಜನಸಾಮಾನ್ಯರ ಮೇಲೆ ಹೊರಿಸಿದರು. ಸೊ ಈಗ ಮತ್ತೊಂದು ಹೊಸ ಪ್ಲ್ಯಾನ್ನೊಂದಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂದಿದೆ. ಇದು ಕೂಡ ಜನಸಾಮಾನ್ಯರ ಮೇಲೆ ಬೆಟ್ಟದಷ್ಟು ಹೊರೆ ತಂದು ಕೊಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಅದೇನಪ್ಪ ಅಂತಂದರೆ, GBA ಪಾರ್ಕಿಂಗ್ ಫೀ ಪಾಲಿಸಿಯನ್ನು ಜಾರಿ ಮಾಡೋದಕ್ಕೆ ಅಥವಾ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂಗೀಕಾರವನ್ನು ಪಡೆದು ನಂತರ ಜಾರಿ ಮಾಡೋದಕ್ಕೆ ತೆರೆಮರೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು GBA ಪಾರ್ಕಿಂಗ್ ಫೀ ಪಾಲಿಸಿ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಅಂದರೆ ಒಂದು 100 ಮನೆಗಳಿದ್ದರೆ 99 ಮನೆಗಳಂತೂ ಪಾರ್ಕಿಂಗ್ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಸೊ ಹೀಗಾಗಿ ಏನು ಮಾಡ್ತಾರೆ ಸಾರ್ವಜನಿಕರು ಅಥವಾ ಮನೆ ಮಾಲೀಕರು ಅಥವಾ ಟೆನೆಂಟ್ಸ್, ಬಾಡಿಗೆದಾರರು ಏನು ಮಾಡ್ತಾರೆ ಅಂತಂದರೆ, ರಸ್ತೆ ಬದಿಯಲ್ಲಿ ಫುಟ್ಪಾತ್ ಮೇಲೆ ವಾಹನಗಳನ್ನು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಕಾರ್ ಇರ್ಬೋದು ಅಥವಾ ಬೈಕ್ಗಳಿರ್ಬೋದು ಅಥವಾ 3 ವೀಲರ್ಸ್ ಇರ್ಬೋದು, 2 ವೀಲರ್ಸ್, 4 ವೀಲರ್ಸ್ ಎಲ್ಲವೂ ಕೂಡ ಪಾರ್ಕಿಂಗ್ ಜಾಗ ಮನೆ ಒಳಗಡೆ, ಕಂಪೌಂಡ್ ಒಳಗಡೆ ಜಾಗ ಇಲ್ಲ ಅಂತಂದರೆ ರಸ್ತೆ ಮೇಲೆ, ಫುಟ್ಪಾತ್ ಮೇಲೆ ಅಥವಾ ನಮ್ಮ ಕಟ್ಟಡದ ಗೇಟ್ನ ಮುಂಭಾಗದಲ್ಲಿ ನಿಲ್ಲಿಸ್ಬಿಟ್ಟು ನಾವು ಪಾರ್ಕ್ ಮಾಡುವಂಥದ್ದು. ಸೊ ಈಗ ಅದಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಶುಲ್ಕದ ರೂಪದಲ್ಲಿ ಹಣವನ್ನು ಪಾವತಿ ಮಾಡೋದಕ್ಕೆ ಬೆಂಗಳೂರು ಜನರು ರೆಡಿ ಆಗಬೇಕು ಅನ್ನುವಂಥದ್ದು ಈ ಪಾರ್ಕಿಂಗ್ ಫೀ ಪಾಲಿಸಿಯ ಒಟ್ಟು ಸಾರಾಂಶ. ಸೊ ಏನು ಮಾಡ್ತಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಅಂತಂದರೆ, ತನ್ನ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇದಕ್ಕೆ ಟೆಂಡರನ್ನು ಕರೀತಾರೆ. ಮೊದಲು ಟೆಂಡರನ್ನು ಕರೆದು 2 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಬ್ಬನಿಗೆ ಅಂದರೆ ಒಬ್ಬ ಗುತ್ತಿಗೆದಾರನಿಗೆ ಅಷ್ಟು ವ್ಯಾಪ್ತಿಯಲ್ಲಿರುವಂಥ ಮನೆಗಳನ್ನು ಟೆಂಡರ್ ಕೊಡ್ತಾರೆ. ಇದು PPP ಮಾಡೆಲ್ನಲ್ಲಿರುತ್ತೆ. ಸೊ ಏನು ಮಾಡ್ತಾನೆ ಆತ ಅಂತಂದರೆ, ಅವನ ವ್ಯಾಪ್ತಿಯಲ್ಲಿ ಬರುವಂಥ, ಅವನಿಗೆ ನೀಡಿರುವಂಥ ಬೌಂಡರಿ ಒಳಗಡೆ ಮನೆ ಮುಂಭಾಗದಲ್ಲಿ ನಿಲ್ಲಿಸಿರುವಂಥ ವಾಹನಗಳನ್ನು ಆತ ಮೊದಲು ಗುರುತು ಹಾಕ್ಕೊಳ್ತಾನೆ. ಮನೆಗೆ ಹೋಗಿ ಒಂದು ಸರ್ವೆ ರೂಪದಲ್ಲಿ ಮಾಡ್ಕೊತಾನೆ. ಮಾಡಿ GBA ನಿಗದಿಪಡಿಸಿರುವಂಥ, ಅಂದರೆ GBA ಪಾರ್ಕಿಂಗ್ ಫೀ ಪಾಲಿಸಿ ಅಡಿಯಲ್ಲಿ ನಿಗದಿಪಡಿಸಿರುವಂಥ ದರವನ್ನು ಆ ಕಾರಿಗೆ, ಆ ಬೈಕಿಗೆ ಹಾಕ್ತಾನೆ. ಸೊ ಅದನ್ನು ಹಾಕಿದ ಮೇಲೂ ಕೂಡ ಆ ಕಾರನ್ನು, ಆ ಬೈಕನ್ನು ಆತನ ಮನೆ ಮುಂಭಾಗದಲ್ಲಿ ನಿಲ್ಲಿಸೋ ಹಾಗಿಲ್ಲ. ಈ 2 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಆತ ಟೆಂಡರನ್ನು ಪಡೆದುಕೊಂಡಿರ್ತಾನೆ, ಆತ ಆ ವ್ಯಾಪ್ತಿಯಲ್ಲಿರುವಂಥ ಮನೆಗಳ ವಾಹನಗಳನ್ನು ಪಾರ್ಕ್ ಮಾಡೋದಕ್ಕೆ ಅವಕಾಶಗಳನ್ನು ಕೂಡ ಅದೇ ಏರಿಯಾದಲ್ಲಿ ಆತ ಕೊಡಬೇಕಾಗುತ್ತೆ ಗುತ್ತಿಗೆದಾರ. ಸೊ ಆ ಗುತ್ತಿಗೆದಾರ ನಿಮ್ಮ ಮನೆ ಮುಂಭಾಗದಲ್ಲಿ ನೀವೇನಾದರೂ ನಿಮ್ಮ ರಸ್ತೆಯಲ್ಲಿ, ಫುಟ್ಪಾತ್ನಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಿದರೆ ಅದಕ್ಕೆ ಇಂತಿಷ್ಟು ಅಂತ ಒಂದು ದರವನ್ನು, ಶುಲ್ಕವನ್ನು ನಿಗದಿ ಮಾಡ್ತಾನೆ. ನೇರವಾಗಿ ಆ ವಾಹನವನ್ನು ತಂದು ಆತನ ಪಾರ್ಕಿಂಗ್ ಏನು ವ್ಯವಸ್ಥೆ ಮಾಡಿರ್ತಾನೆ ಅಲ್ಲಿ ತಂದು ನಿಲ್ಲಿಸ್ಕೊತಾನೆ. ನೀವು ಕೂಡ ಅಲ್ಲೇ ತಂದು ನಿಲ್ಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ರಸ್ತೆಯಾಗಲಿ ಫುಟ್ಪಾತ್ನಲ್ಲಾಗಲಿ ವಾಹನಗಳನ್ನು ನಿಲ್ಲಿಸುವ ಹಾಗಿಲ್ಲ. ಆತ ಆ ಒಂದು ಜಾಗ ನಿಮಗೇನು ನಿಗದಿ ಮಾಡಿರ್ತಾನೆ ಆ ಜಾಗದಲ್ಲಿ ನೀವು ಪರ್ಮನೆಂಟ್ ಆಗಿ ನಿಮ್ಮ ವಾಹನಗಳನ್ನು ನಿಲುಗಡೆ ಮಾಡಬಹುದು. ಆದರೆ ಇದು ಅನ್ವಯವಾಗುವಂಥದ್ದು ರಸ್ತೆ ಮತ್ತು ಫುಟ್ಪಾತ್ನಲ್ಲಿ ಯಾರು ವಾಹನಗಳನ್ನು ನಿಲುಗಡೆ ಮಾಡ್ತಾರೆ ಅವರಿಗೆ ಮಾತ್ರ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಅಲ್ಲ. ನಿಮ್ಮ ಬಿಲ್ಡಿಂಗ್ ಇದೆ, ನಿಮ್ಮ ಕಟ್ಟಡ ಇದೆ, ನಿಮ್ಮ
ಕಂಪೌಂಡ್ ಒಳಗಡೆ ನಿಮಗೆ ಜಾಗ ಇದೆ, ನಾವು ಅದರೊಳಗೆ ನಿಲ್ಲಿಸ್ಕೊಂತೀವಿ ಅಂತಂದ್ರೆ ಯಾವುದೇ ರೀತಿಯಾಗಿ ಒಂದು ಶುಲ್ಕ ಆಗಲಿ ತೊಂದರೆ ಆಗಲಿ ಇಲ್ಲ. ಆದರೆ ಈ ನಿಯಮ ಹೇಳ್ತಾ ಇರುವಂಥದ್ದು, ಈ ಪಾಲಿಸಿ ಮಾಡ್ತಾ ಇರುವಂಥದ್ದು ರಸ್ತೆ ಫುಟ್ಪಾತ್ ಮೇಲೆ ನಿಲ್ಲಿಸುವಂಥ, ಶಾಶ್ವತವಾಗಿ ನಿಲ್ಲಿಸುವಂಥ ವಾಹನಗಳಿಗೆ ಮಾತ್ರ ಅನ್ನುವಂಥದ್ದು. ಹಾಗಿದ್ರೆ ಎಷ್ಟು ರೂಪಾಯಿವರೆಗೂ ಕೂಡ ದರ ನಿಗದಿ ಆಗಬಹುದು ಅನ್ನುವಂಥದ್ದನ್ನು ನೋಡೋದಾದ್ರೆ ಇದುವರೆಗೂ ಕೂಡ ಸ್ಪಷ್ಟವಾಗಿರುವಂಥ ಒಂದು ಕೀ ಫ್ರೇಮನ್ನು ಆ ವಿಚಾರದಲ್ಲಿ ಹಾಕಿಲ್ಲ. ಆದರೆ ತಮ್ಮ ಪಾಲಿಸಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅಪ್ ಟು 3,000 ರೂಪಾಯಿವರೆಗೂ ಕೂಡ ದರವನ್ನು ಪ್ರತಿ ತಿಂಗಳಿಗೆ ಒಂದು ಕಾರಿಗೆ ಶುಲ್ಕವನ್ನು ವಸೂಲಿ ಮಾಡೋದಕ್ಕೆ GBA ಪ್ಲ್ಯಾನ್ ಮಾಡಿರುವಂಥದ್ದು. ಆದರೆ ಸರ್ಕಾರ ಇದಕ್ಕೆ ಅಂಗೀಕಾರ ಕೊಡುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆ ಅಂತಂದರೆ GBA ಚುನಾವಣೆಗೆ ತೆರೆಮರೆಯಲ್ಲಿ ಭರ್ಜರಿ ಕೆಲಸ ಕಾರ್ಯಗಳು ನಡೀತಾ ಇದೆ, ಚುನಾವಣೆ ನಡೆಸ್ತೀವಿ ಅಂತ ಸರ್ಕಾರವೂ ಕೂಡ ಹೇಳಿದೆ. ಹೀಗಾಗಿ ಇಂಥ ಸಮಯದಲ್ಲಿ ಈ ಪಾಲಿಸಿಯನ್ನು ಜಾರಿ ಮಾಡಿದ್ರೆ ಅದು ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ, ಆಡಳಿತ ಸರ್ಕಾರಕ್ಕೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಒಂದು ಪಾಲಿಸಿ ಜಾರಿಗೆ ಬರಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಪಾಲಿಸಿ ಬಂದರೆ ಜನಸಾಮಾನ್ಯರ ಮೇಲೆ ಮತ್ತಷ್ಟು ಹೊರೆಯಾಗುತ್ತೆ. ಮತ್ತೆ ತಿಂಗಳಿಗೆ ಒಂದು ಕಾರ್ ಇದ್ದರೆ 3,000 ರೂಪಾಯಿ ಪಾರ್ಕಿಂಗ್ ಫೀ ಎತ್ತಿಡಬೇಕಾಗತ್ತೆ, ನೇರವಾಗಿ GBAಗೆ ಹಣ ಕೊಡಬೇಕಾಗುತ್ತೆ. ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಈಗ 1 ಕೋಟಿ ವಾಹನಗಳು ಓಡಾಡ್ತಿದೆ ಅಂತ ಲೆಕ್ಕಾಚಾರ ಇದೆ, RTO ಲೆಕ್ಕಾಚಾರಗಳಿದೆ. ಈ ಪೈಕಿ ವಾಹನಗಳೊಂದು 30 ಲಕ್ಷ 35 ಲಕ್ಷ ರೆಸಿಡೆನ್ಷಿಯಲ್ ಪರ್ಪಸ್ ವಾಹನಗಳಾಗಿದ್ರೂ ಕೂಡ ಇದರಲ್ಲಿ 10 ಲಕ್ಷ 15 ಲಕ್ಷಕ್ಕೆ ಅರ್ಧಕ್ಕರ್ಧ ವಾಹನಗಳಿಗೆ ಪಾರ್ಕಿಂಗ್ ಸಮಸ್ಯೆ ಇದೆ. ಸೊ ಹೀಗಾಗಿ ಈ 10 ಲಕ್ಷದಿಂದ ಪ್ರತಿ ತಿಂಗಳು 3,000 ರೂಪಾಯಿ ಪರ್ ಕಾರಿಗೆ ವಸೂಲಿ ಮಾಡಿದ್ರೂ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಖಜಾನೆಗೆ ಬರುತ್ತೆ. ಆದರೆ ಸರ್ಕಾರ ಏನು ಮಾಡುತ್ತೆ, ಇದ್ರ ಬಗ್ಗೆ ಏನಾದರೂ ಅಂಗೀಕಾರ ಕೊಡುತ್ತಾ ಕಾದು ನೋಡಬೇಕಾಗುತ್ತೆ. GBA ಸದ್ಯಕ್ಕೆ ಕರಡನ್ನು ಡ್ರಾಫ್ಟನ್ನು ಸಿದ್ಧ ಮಾಡಿ ಇಟ್ಕೊಂಡಿದೆ, ಸರ್ಕಾರಕ್ಕಿನ್ನೂ ಕೂಡ ಸಲ್ಲಿಸಿದ ಮೇಲೆ ಇದು ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗುವಂಥ ಸಾಧ್ಯತೆಗಳಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.